ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ ಆಯಿತು ಮಲ್ಲಪ್ಪ ಜೋತವರ ಆತ್ಮೀಯರೇ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಡೀತು. ಸಮಾಜಮುಖಿ ಸಾಹಿತ್ಯ ಸಮ್ಮೇಳನ. ವಿಶೇಷವಾಗಿ ಈ ಸಮ್ಮೇಳನದಲ್ಲಿ ಚರ್ಚೆ ಆಗಿದ್ದು ಕಳೆದ 11 ವರ್ಷ ಅಥವಾ 12ನೇ ವರ್ಷದಲ್ಲೇ ಬಂದಂತಹ ಮೋದಿಯವರ ಸರ್ಕಾರದ ಕೆಲವು ನೀತಿಗಳು ಅಥವಾ ಸನಾತನ ನೀತಿಗಳನ್ನ ಅಥವಾ ಇನ್ನೊಂದೇನಪ್ಪ ಅಂತಂದ್ರೆ ಏಕ ಭಾಷೆ ಏಕ ಸಂಸ್ಕೃತಿಯ ಕುರಿತಾಗಿ ಚರ್ಚೆ ಅಲ್ಲಿ ಬಂದವು. ಅದರಲ್ಲೂ ಪ್ರಮುಖವಾಗಿ ಕನ್ನಡದ ದಿಗ್ಗಜರು ನಮ್ಮ ಬರುವ ರಾಮಚಂದ್ರಪ್ಪನವರು, ಹಂಪ ನಾಗರಾಜಯ್ಯನವರು, HS ಶಿವಪ್ರಕಾಶ್ ಅಂತವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಇಲ್ಲೇ ಇವರು ವ್ಯಕ್ತಪಡಿಸಿದಂಥ ಅಭಿಪ್ರಾಯ ಚಿಂತನೆ ಯೋಗ್ಯದವ. ಆದರೆ ಏಕ ಭಾಷೆ ಏಕ ಸಂಸ್ಕೃತಿ ಏಕ ಚುನಾವಣೆ ಒಂದೇ ಚುನಾವಣೆ ಅನ್ನುವಂಥ ಏನು ಈ ಕಳೆದ 12 ವರ್ಷ ನಡೀತಾ ಬಂದದಲ್ಲ, ಇದು ಸಮಾಜಕ್ಕೆ ಒಳ್ಳೆಯದಲ್ಲ ಅನ್ನೋದು ಇವರೆಲ್ಲರ ಒಟ್ಟ ಅಭಿಪ್ರಾಯ. ನೋಡೋದಕ್ಕೆ ಅದು ಚಂದ ಅನ್ನಿಸ್ಬೋದು, ಇಲ್ಲ ಅಂತಲ್ಲ. ಹೌದಲ್ರಿ, ಒಮ್ಮೆ ಎಲೆಕ್ಷನ್ ಚೆನ್ನಾಗೈತೆ ಅಲ್ರಿ, ಎಲ್ಲ ಖರ್ಚು ಬೆಂದು ಆಗೋದು ತಪ್ತದ. ಒಂದೇ ಸಂವಿಧಾನ ಇದ್ದಂಗೆ ಒಂದೇ ಎಲೆಕ್ಷನ್ ಆಗಲಿ, ಮತ್ತು ಆಲ್ ಓವರ್ ಇಂಡಿಯಾದಲ್ಲಿ ಒಂದೇ ಭಾಷೆ ಆಗಲಿ, ಹಿಂದಿ ಅನ್ನೋದಾಗಲಿ, ಸಂಸ್ಕೃತಿ ಒಂದಾಗಲಿ, ಹಿಂದುತ್ವ ಸಂಸ್ಕೃತಿ ಉಳಿದಿನ ಸಂಸ್ಕೃತಿ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಬಿಂಬಿಸ್ತಾ ಇದ್ದಾರೆ. ಸಂಸ್ಕೃತಕ್ಕೆ ಎಲ್ಲದ ಮಹತ್ವ ಕೊಡ್ತಾ ಇದ್ದಾರೆ ಅನ್ನೋದು ಇವರ ಆರೋಪ. ಅದ್ರ ಜೊತೆಗೆ ಹಿಂದಿಯನ್ನು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ. ಯಾಕಂದರೆ ನಮ್ಮ ದೇಶ ವೈವಿಧ್ಯಮಯ ಸಂಸ್ಕೃತಿ, ವೈವಿಧ್ಯಮಯ ವಿಚಾರ, ವೈವಿಧ್ಯಮಯ ಇದ್ದಂಥದ್ದು. ಇಲ್ಲಿ ಎಲ್ಲರೂ ಕೂಡಿ ಬದುಕೋಕೆ ನಾವು ಏಕತೆ ಅಂತ ಕರಿತೀವಿ ವಿನಃ ಈ ಏಕತೆಯಲ್ಲಿ ಅನೇಕತೆ ಮಾಡಿ ಹೋಗುವಂಥದ್ದಲ್ಲ. ಅಂದರೆ ಇದರರ್ಥ ಜಾತಿ ಕುಲ ಧರ್ಮಗಳು ಬೇರೆ ಬೇರೆ ಇದ್ದರೂ ದೇಶ ದೃಷ್ಟಿ ಬಂದಾಗ ನಾವು ಒಂದಾಗಿ ಬದುಕೋದು ವಿನಃ ಇಡೀ ದೇಶದ ಒಂದೇ ವಿಚಾರಗಳನ್ನು, ಒಂದೇ ಧರ್ಮವನ್ನು, ಒಂದೇ ಜಾತಿಯನ್ನು ಇರೋದಲ್ಲ, ಒಂದೇ ಭಾಷೆ ಇರೋದಲ್ಲ. ಇದು ತಪ್ಪ. ಇದರಿಂದ ಏನಾಗ್ತದಪ್ಪ ಅಂದ್ರೆ ನಮ್ಮಲ್ಲಿ ಡಿಕ್ಟೇಟರ್ಗಳು ಬೆಳೆಯುವಂಥ ಸಾಹಿತ್ಯಗಳಿದ್ದಾವೆ ಅನ್ನುವಂಥ ಮಾತುಗಳನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಏಕತೆ ಅನ್ನೋದು ಇದು ತಪ್ಪು ಅನ್ನುವಂಥದ್ದು. ಏಕತೆ ಬೇಕು ನಮ್ಮಲ್ಲಿ, ದೇಶ ಹೊಡಿಬಾರ್ದು. ಹೌದು, ಕರೆಕ್ಟ್ ಅದ. ಅದರಲ್ಲಿ ನಾವೆಲ್ಲರೂ ಬೇರೆ ಬೇರೆ ಜಾತಿಯವರಿದ್ದೀವಿ, ಬೇರೆ ಬೇರೆ ಧರ್ಮದವರಿದ್ದೀವಿ, ಬೇರೆ ಬೇರೆ ಭಾಷೆಯವರಿದ್ದೀವಿ. ಇವುಗಳೆಲ್ಲ ತೆಗೆದಾಗ ಒಂದೇ ಮಾಡೋದೆಲ್ಲ ಒಂದೇ ಅನ್ನುವಂಥದ್ದು ಇದು ಮೂಲ ನಮ್ಮ ಸಂವಿಧಾನಕ್ಕೆ ವಿರೋಧಿ ಇದ್ದಂಥ ವಿಷಯ ಅಂತೇಳಿ ಇವು ಪ್ರಶ್ನೆ ಮಾಡೋದ್ರೂ ಸರಿ ಅದಿಲ್ಲ ಅಂತಲ್ಲ. ಯಾಕಿದು ವೈವಿಧ್ಯದಲ್ಲಿ ನೀವು ಯಾಕಪ್ಪ ಏಕತೆ ತೊಂಬರಿಲ್ಲ ಅಂತಲ್ಲ, ಎಲ್ಲ ಒಂದೇ ಆಗಬೇಕು ನಾವು. ಯಾಕೆ ಅದೇ ಕಾಲಕ್ಕೆ ನಮ್ಮ ಲೋಕಲ್ ಭಾಷೆಗಳು ಇವುಗಳ ಬಗ್ಗೆ ನಾವು ವಿಚಾರ ಮಾಡಿದಾಗ ಇವತ್ತು ನಾವು ಸಂಸ್ಕೃತಿಗೆ ಎಲ್ಲದ ಮಹತ್ವ ಕೊಡ್ತಾ ಇದ್ದೀವಿ ಅನ್ನೋದು ನಮ್ಮ ಹಂಪ ನಾಗರಾಜಯ್ಯನವರ ಸ್ಪಷ್ಟ ಅಭಿಪ್ರಾಯ. ಸಂಸ್ಕೃತ ಅಭಿವೃದ್ಧಿಗಾಗಿ ನಮ್ಮ ಕೇಂದ್ರ ಸರ್ಕಾರ 2532 ಕೋಟಿ ಅನುದಾನ ಕೊಡ್ತದ. ಆದರೆ ಅದೇ ಕನ್ನಡಕ್ಕೆ 12.28 ಕೋಟಿ ಮಾತ್ರ ಕೊಡ್ತದ. ನಂತರ ತಮಿಳಿಗೆ 13.1, ತೆಲುಗಕ್ಕೆ 12.65 ಕೋಟಿ, ಮಲಯಾಳಕ್ಕೆ 4.52 ಕೋಟಿ. ಅದು ಸಂಸ್ಕೃತಿಗೆ 2532 ಕೋಟಿ. ಎಲ್ಲರೂ ಗಾಬರಿ ಆಗುವಂಥ ವಿಷಯ. ಯಾಕಂದರೆ ಇವತ್ತು ಸಂಸ್ಕೃತಿ ಎಲ್ಲಿದ? ಸಂಸ್ಕೃತ ಪಾಠಶಾಲೆಯಲ್ಲೋ ಅಲ್ಲಿ ಇಲ್ಲದ. ಇವತ್ತು ಯಾವ ರಾಜ್ಯದ ಆಡಳಿತ ಭಾಷೆನೂ ಅಲ್ಲ ಅದು. ಹೌದು, ನಮ್ಮ ಸಂಸ್ಕೃತಿನ ಪ್ರೀತಿ ಮಾಡೋಲ್ಲ ಅಂತಾರೆ, ಕೆಲವರು ಕಲೀಲಿ. ಅದು ಇಷ್ಟೊಂದು ದುಡ್ಡು ಅದಕ್ಕೆ ಇಟ್ಟಿದ್ರಿ. ಈ ರನ್ನಿಂಗ್ ಇದ್ದಂತಹ ಜೀವಂತ ಇರೋಂಥ ಭಾಷೆಗಳಿಗೆ ಯಾಕೆ ನೀವು ಸಹಾಯ ಮಾಡ್ತಾಯಿಲ್ಲ ಅನ್ನೋದು ಅವ್ರ ಪ್ರಶ್ನೆ. ಅವರು ಭಾಷಾ ತಜ್ಞರು, ಸಾಕಷ್ಟು ಅಭ್ಯಾಸ ಮಾಡಿದವರು. ಇದೇನಪ್ಪ ಅಂತಂದ್ರೆ ತಪ್ಪಿದು ಅಂತೇಳಿ. ಮತ್ತು ಹಿಂದಿ ಭಾಷೆನ ಮೇಲೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ ಉತ್ತರದವರು. ತಪ್ಪಿದು. ನಮ್ಮ ಕನ್ನಡ ಉಳಿಬೇಕು, ತೆಲುಗು ಉಳಿಬೇಕು, ಮಲಯಾಳಂ ಉಳಿಬೇಕು, ನಮ್ಮ ರಾಷ್ಟ್ರದ ಎಲ್ಲ ಭಾಷೆಗಳು ಉಳ್ಕೋಬೇಕು ಅನ್ನೋದು ಸ್ಪಷ್ಟ ಅಭಿಪ್ರಾಯ. ಅದ್ರ ಜೊತೆ ಅವರು ಹೇಳ್ತಾರೆ ಹಿಂದಿ ನಮ್ಮ ವೈರಿ ಅಲ್ರಿ, ಆದರೆ ನಮ್ಮ ಶತ್ರು ಅಲ್ಲ, ಜೊತೆ ಸಂಸ್ಕೃತ ಅಲ್ಲ. ಇವೆರಡೂ ಪ್ರಾಕೃತ ಜನ್ಯ ಭಾಷೆಗಳು ಒಂದು ಮಾತು ಹೇಳ್ತಾರೆ ಇವರು. ಹಂಪ ನಾಗರಾಜ ಮಾತನ್ನು ಅಷ್ಟು ಸುಲಭವಾಗಿ ಅಲ್ಲಗಳಿಗೆ ಆಗೋದಿಲ್ಲ. ದ್ರವಿಡ ಭಾಷೆ ಮೇಲೆ, ಪ್ರಾಕೃತ ಭಾಷೆ ಮೇಲೆ, ಸಂಸ್ಕೃತ ಭಾಷೆ ಮೇಲೆ ಎಲ್ಲ ಸ್ಟಡೀಡ್. ಅವ್ರಿಗೆ ಸ್ಪಷ್ಟ ಹೇಳ್ತಾರೆ ಇವೆಲ್ಲ ಸಂಸ್ಕೃತ ಪ್ರಾಕೃತ ಜನ್ಯ ಅನ್ನುವಂಥ ಮಾತನ್ನು. ಈ ಎಲ್ಲ ಭಾಷೆಗಳು ಕಲಿಬೇಕು, ನಾವು ಓದಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಇದೇ ಕಾಲಕ್ಕೆ ಈ ನಮ್ಮ ಸಮಾಜಮುಖಿ ಅನ್ನೋ ಶಬ್ದಕ್ಕೆ ಸಹಿತ ಇವತ್ತು ಏನು ಬಂದದಪ್ಪ ಅಂದ್ರೆ ಹಿಂದೂ ಸಮಾಜಮುಖಿ, ಜಾತಿ ಸಮಾಜಮುಖಿ, ಒಬ್ಬೊಬ್ಬರ ಒಂದೇ ಅಲ್ಲ ಅನ್ನುವಂಥದ್ದು ಬಂದರೆ ಇದಲ್ಲ. ಸಮಾಜಮುಖಿ ಅಂದರೆ ವೈವಿಧ್ಯತೆಯನ್ನು ಕಾಯ್ಕೊಂಡು ಹೋಗೋದು ಅಂತೇಳಿ ನಮ್ಮ ಬರಗು ರಾಮಚಂದ್ರಪ್ಪ ಅವರು ಹೇಳ್ತಾ ಇದ್ದಾರೆ.
ಸಮಾಜಮುಖಿ ಸಾಹಿತ್ಯವನ್ನು ಇವತ್ತು ಅಲುಗಳ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಕಾರ್ಪೊರೇಟ್ ಬಂಡವಾಳಶಾಹಿಗಳ ಪರ ಇದ್ದಂಥದ್ದು ಶ್ರೇಷ್ಠ ಸಾಹಿತ್ಯ ಅಂತ ಬಿಂಬಿಸ್ತಾ ಇದ್ದಾರೆ. ಅದಕ್ಕಾಗಿ ಸಮಾಜಮುಖಿ ಅನ್ನುವಂಥದ್ದು ಧರ್ಮಮುಖಿ ಆಗಿಬಿಟ್ಟೈತಿ ಇವತ್ತು, ಸಮಾಜಮುಖಿ ಮತ್ತು ಅದೇ ಕಾಲ ಜಾತಿ ಮುಖಿ ಆಗ್ಯದಪ್ಪ, ಇದು ತಪ್ಪು ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇಲ್ಲೇ ನಮ್ಮ ಎಚ್.ಎಸ್. ಶಿವಪ್ರಕಾಶ್ ಅವರು ಕವಿ ಮತ್ತು ನಾಟಕಕಾರರು ಇವರ ಸ್ಪಷ್ಟ ಹೇಳ್ತಾರೆ, ಅನೇಕತೆ ಕತ್ತು ಇಸ್ಕೊಳ್ತಿರುವ ಏಕತೆ, ಅನೇಕತೆ ವೈವಿಧ್ಯಮಯ ಇಲ್ಲದ ಇದೆಲ್ಲ ಕತ್ತು ಇಸ್ಕೊಳ್ತಾರೆ, ಕೊಲ್ತಾ ಇದ್ದಾರಪ್ಪ ಇದೆಲ್ಲ ಕೂಡ ಅಂತೇಳಿ ಇವರು ವ್ಯಕ್ತಪಡಿಸುತ್ತಿರುವಂಥ ಅಭಿಪ್ರಾಯ ನಿಜವಾಗಿಯೂ ಕಳೆದ 12 ವರ್ಷಗಳು ನಡೀತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕೆ ಇದು ಆಗಬಾರ್ದು. ನಮ್ಮ ಕನ್ನಡ ಭಾಷೆ ಉಳಿಬೇಕಲ್ಲ, ನಮ್ಮ ತೆಲುಗು ಉಳಿಬೇಕು, ಮಲಯಾಳಂ ಉಳಿಬೇಕು, ಜೊತೆ ಸಂಸ್ಕೃತ ಉಳಿಲಿ. ಆದರೆ ಈಗಾಗಲೇ ಸತ್ತು ಹೋದಂಥ ಸಂಸ್ಕೃತ ಭಾಷೆಗೆ ನೀವು ಇಷ್ಟು ಪ್ರಮಾಣದಲ್ಲಿ ಸಹಾಯ ಮಾಡೋದು ಎಷ್ಟು ಸರಿ ಅಂತ ಹಂಪ ನಾಗರಾಜಯ್ಯನವರು ಕನ್ನಡದ ಭಾಷಾ ತಜ್ಞರು ಕೇಳ್ತಾ ಇದ್ದಾರೆ. ಇವ್ರಿಗೆಲ್ಲರಿಗೂ ಉತ್ತರ ಕೊಡಬೇಕಾಗಿದ್ದು ಇವತ್ತು ಇಲ್ಲಿಯ ಏನಪ್ಪ ಅಂತಂದ್ರೆ ಈ ಧಾರ್ಮಿಕವಾದದಲ್ಲಿ ವಾದ ಮಾಡುವಂಥವ್ರು, ಸನಾತನ ದೃಷ್ಟಿಯಲ್ಲಿ ವಾದ ಮಾಡುವಂಥವ್ರು, ದೇಶ ಒಂದಪ್ಪ ಅಂತ ಹೇಳೋ ಜೊತೆ ಎಂಥ ಇಲೆಕ್ಷನ್ ಆಗಲಿ ಒಂದು ಧರ್ಮ ಇರಲಿ ಉಳಿದು ಎಲ್ಲ ಹೋಗಲಿ ಅನ್ನೋಂಥ ಒಂದು ವಿಚಾರ ಇಟ್ಕೊಂಡವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ದೇಶದಲ್ಲೇ ಪ್ರಜಾಪ್ರಭುತ್ವ ಇಲ್ಲ ಆಗುವಂಥ ಪ್ರಸಂಗ ಬರ್ತದೆ. ಒಂದಿನ ಎಲ್ಲ ಒಂದಾದ್ಮೇಲೆ ಒಬ್ಬರ ಆಳ್ವಿಕೆ ಆಗುವಂಥದ್ದು ಬರ್ತದೆ. ಆಗ ಸಹಜವಾಗಿನ ಭಸ್ಮಾಸುರನ ಉದಯ ಆಗ್ತದೆ ಅನ್ನುವಂಥದ್ದು ಇಲ್ಲೇ ಅವ್ರು ಹೇಳುತ್ತಿರೋಂಥ ಮಾತಾಗ್ಯದ. ಅಂದ್ರೆ ಒಟ್ಟಾರೆಯಾಗಿ ಒಂದೇ ಸಂಸ್ಕೃತಿ, ಒಂದೇ ಭಾಷೆ, ಒಂದೇ ಧರ್ಮ ಅನ್ನುವಂಥ ವಿಚಾರಗಳು ಸರ್ವತಾ ಯೋಗ್ಯವಲ್ಲ. ಇಲ್ಲೆಲ್ಲನೂ ಕೂಡಿ ಬದುಕ್ತಾ ಇದ್ದೀವಿ. ಈ ದೇಶದ ಒಂದು ಆತ್ಮೀಯತೆಗೆ ಈ ಒಂದು ವಿಚಾರಗಳು ಬೆಂಕಿ ಹಚ್ಚುವಂಥ ವಿಷಯಗಳಾಗ್ತವೆ, ತಿಕ್ಕಾಟ ಶುರುವಾಗ್ತದೆ, ನಾ ಹೆಚ್ಚು ನೀ ಹೆಚ್ಚು ಅನ್ನೋಂಥ ಸ್ಟಾರ್ಟ್ ಆಗ್ತದೆ. ಆಗ ದೇಶಕ್ಕೆ ಅಪಾಯ ಬರ್ತದೆ ಅನ್ನೋದು ಇವರ ಸ್ಪಷ್ಟ ಅಭಿಪ್ರಾಯ. ಮತ್ತು ಈಗ ನಾವು ಈ ಕಳೆದ 12 ವರ್ಷ ನೋಡ್ತಾ ಇದ್ದೀವಿ, ಮಾಬ್ ಲಿಂಚಿಂಗ್ ಆಗ್ತದೆ, ಅದ್ರ ಜೊತೆ ಮಾಬ್ ಲಿಂಚಿಂಗ್ ಆಯ್ತು ಅಂದ್ರೆ ಬೇರೆ ಮತ್ತೇನೋ ಘಟನೆಗಳು ಆಗ್ತಾ ಇರ್ತಾವೆ, ಲವ್ ಜಿಹಾದ್ ಅಂತ ಆಗ್ತದೆ. ಹೀಗಾಗಿ ಒಟ್ಟಿನಲ್ಲಿ ಒಂದಕ್ಕೂ ಹೊಂದಾಣಿಗಿಲ್ಲದಂಥದ್ದು ಮತ್ತು ಮೇಲ್ವರ್ಣೀಯ ಜನ್ಯ ಜಾತಿಗಳಿಗೆ ಎಲ್ಲಿಲ್ಲದ ಮಹತ್ವ ಕೊಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇವರು ಎತ್ತರದ ಪ್ರಶ್ನೆಗಳಿಗೆ ಇವತ್ತು ಇವರು ನಾವು ವಿಚಾರವಾದಿಗಳು ಮತ್ತೇನೋ ಅಂತ ಗುರುತಿಸಿ ಪ್ರಗತಿಪರ ಹೆಸರು ಇವರೆಲ್ಲರೂ ವಿಚಾರವಾದಿಗಳು ನಗರ ನಕ್ಸೈಡ್ಸ್ ಅಂತೇಳಿ ಇವ್ರನ್ನ ಕರೀತಾರೆ. ನಮ್ಮ ಈ ಹಿಂದುತ್ವವಾದಿಗಳನ್ರಿ ಮತ್ತು ಇನ್ನುಳಿದವ್ರನ್ರಿ ಅಥವಾ ಸಂಪ್ರದಾಯವಾದಿಗಳನ್ರಿ, ಅದು ಸಂಘ ಪರಿವಾರ ಜನ ಇವರೆಲ್ಲ ನೋಡ್ರಪ್ಪ ಅರ್ಬನ್ ನಕ್ಸಲ್ಸ್ ಅಂತ ಕರೀತಾರೆ ಇವ್ರನ್ನ. ದೇವ್ರು ನಂಬದವರು ಬರೀ ಏನು ಹೇಳುವಂಥವ್ರು ಇವರೆಲ್ಲ ಇಂಥವ್ರ ದೇಶ ಹಾಳಾಗ್ಯದಪ್ಪ ಅನ್ನೋಂಥ ಅಭಿಪ್ರಾಯನೂ ಕೊಡ್ತಾ ಇದ್ದಾರೆ. ಆದರೆ ಇವತ್ತು ಜನಸಾಮಾನ್ಯರು ವಿಚಾರ ಮಾಡಬೇಕಾಗ್ಯದ, ಏನಪ್ಪ ಅಂದ್ರೆ ಇದು ಸರಿನಾ ಇತ್ತಪ್ಪ ಅನ್ನುವಂಥದ್ದು. ಜೊತೆಗೆ ನಮ್ಮ ಈ 3 ಜನ ಏನು ಮಾತಾಡಿದ್ರೆ ಇನ್ನೂ ಅನೇಕರು ಬೇರೆ ಬೇರೆ ಮಾತಾಡಿದವರು ಇವರು ಇವತ್ತೇನಾಗ್ಯಾರಪ್ಪ ಅಂದರೆ ಸಮಾಜದಲ್ಲಿ ಅಲ್ಪ ಸಂಖ್ಯಾತರಾದಂಗೆ ಆಗ್ಯಾರ. ಹೀಗಾಗಿ ಇವ್ರ ವಿಚಾರಗಳು ಹೆಚ್ಚು ಹಂಬೋದಿಲ್ಲ, ಮುಟ್ಟುದ್ರೆ ಏನೋ ಒಂದು ಯಾವುದೋ ಪತ್ರಿಕೆಯಲ್ಲೇ ಒಂದು ಮೂಲೆಗೆ ಹಾಕಿಬಿಟ್ಟಿರ್ತಾರೆ. ಅದು ಆ್ಯಕ್ಚುಲಿ ಇದು ಫ್ರಂಟ್ ಪೇಜ್ ಮೇಲೆ ಬರುವಂಥದ್ದು ಮುಖ್ಯ ಸುದ್ದಿಯಾಗಿ ಬರಬೇಕಾದ್ದು ಅದಿಲ್ಲ, ಆಗ್ತಾಯಿಲ್ಲ. ಯಾಕಂದ್ರೆ ನಾವು ಇಲ್ಲಿ ನಮ್ಮ ಭಾಷಾ ತಜ್ಞರಿಗೆ ಅದ್ರ ಜೊತೆಗೆ ವೆಲ್ ಟು ಡೂ ಅಭ್ಯಾಸ ಮಾಡಿದಂಥವ್ರಿಗೆ ನಾವು ಅವಕಾಶ ಕೊಡೋದು ಕಡಿಮೆ. ಎದ್ದು ಕೂಡಲೇ ಜಗಳ ಹಚ್ಚುವಂಥದ್ದು, ಮತ್ತೇನು ಮಾಡುವಂಥದ್ದು, ಇನ್ನುಳಿದ ಏನೇನೋ ವಿಚಾರಗಳು ನಾವು ಮಾತಾಡ್ತಾ ಇರ್ತೀವಿ, ಚರ್ಚಿಸ್ತಾ ಇರ್ತೀವಿ. ಅದರಲ್ಲೂ ವಾಟ್ಸಪ್ ಯೂನಿವರ್ಸಿಟಿ ಒಳಗೆ ನಾವು ಮಾತಾಡಿದ್ದ ಸರಿ ಅಂತ ಅನ್ನುವಂಥದ್ದು ಎಲ್ಲ ಕಡೆ ಬಿದ್ದರಿಂದಾಗೆ ಇಂಥ ವಿಚಾರಗಳು ಚರ್ಚೆ ಆಗೋದು ಕಡಿಮೆ ಆಗ್ತಾಯಿದೆ. ಬಟ್ ಇವು ಆಗಬೇಕು ಅಂತ ಇಲ್ಲೇ ಬರಗೂರು ರಾಮಚಂದ್ರಪ್ಪ ಮಾತಾಡಲಿ, ಎಚ್.ಎಸ್. ಶಿವಪ್ರಕಾಶ್ ಅವ್ರು ಮಾತಾಡಲಿ, ಹಂಪ ನಾಗರಾಜ್ ಮಾತಾಡಲಿ, ಇನ್ನೊಂದು ಯಾರೋ ಮಾತಾಡಲಿ, ಇವರೆಲ್ಲರೂ ನಮ್ಮ ಸಮಾಜದ ಹುಟ್ಟಿ ಬೆಳೆದಂಥವ್ರು, ಇಲ್ಲಿ ದೋಷಗಳನ್ನು ನೋಡಿ ಅಭ್ಯಾಸ ಮಾಡಿ ಬೆಳೆದಂಥವ್ರು. ಅದಕ್ಕಾಗಿ ಇವರ ಅಭಿಪ್ರಾಯನ ನಾವು ಮತ್ತು ಮೆಲುಕು ಹಾಕ್ತಾ ಇರಬೇಕಾಗಿದೆ. ಜೊತೆಗೆ ನಮ್ಮ ಈ 12 ವರ್ಷದ ಆಡಳಿತನೂ ಒಂದು ದೃಷ್ಟಿ ನೋಡಿದ್ರೆ ಇವ್ರು ಹೇಳೋದ್ರಲ್ಲಿ ಸತ್ಯದಲ್ಲ ಅಂತ ಅನಿಸ್ತದೆ. ಆದರೆ ಒಂದು ಮಾತಿಲ್ಲಿ ನಾವು ಗಮನಿಸ್ಬೇಕಾಗದ, ಈಗ ಹೆಂಗೆ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ದೇಶಗಳಿದ್ದಾವಲ್ಲ ಹಂಗೆ ನಮ್ಮ ದೇಶನೂ ಮಾಡಬೇಕು ಅನ್ನೋದು ನಮ್ಮ ಇಲ್ಲೇ ಹಿಂದುತ್ವವಾದಿಗಳ ವಿಚಾರ. ಹಿಂದುತ್ವದ ನೆಲೆಗಟ್ಟಿನ ದೇಶ ಕಟ್ಟಬೇಕು ಅಂತೇಳಿ. ಆದರೆ ನಾವು ಒಂದು ಗಮನಿಸ್ಬೇಕಾಗಿದ್ದು ಏನಪ್ಪ ಅಂತಂದ್ರೆ ಕ್ರಿಶ್ಚಿಯನ್ ದೇಶಗಳಲ್ಲೇ ಅವ್ರು ಕ್ರಿಶ್ಚಿಯನ್ನ ಮೇನ್ ಧರ್ಮ ಅಂತಿದ್ದರೂ ಅವರು ಮನೆಯೊಳಗೆ ಪ್ರಾಕ್ಟೀಸ್ ಮಾಡ್ತಾರೆ. ಹೊರಗಡೆ ಅವರು ಲಿಬ್ರಲ್ ಆಗಿ ಸೈನ್ಸಿಗೆ ಒತ್ತು ಕೊಟ್ಟು ಅಭ್ಯಾಸ ಮಾಡ್ತಾರೆ. ಸೈನ್ಸ್ ಅಭ್ಯಾಸ ಮಾಡಿ ಜಗದ ಮುಂದೆ ಹೊರ ದೇಶಗಳಾಗಿದ್ದಾವೆ. ನೋಡ್ರಿ ಕ್ರಿಶ್ಚಿಯನ್ದಂಥ ದೇಶಗಳು ಇವತ್ತು ಯುರೋಪಿನ ಕಂಡ ದೇಶಗಳಾಗಿರ್ಬೋದು, ಅಥವಾ ನಮ್ಮ ಅಮೇರಿಕಾ USA ಆಗಿರ್ಬೋದು, ಇನ್ನೂರು ದೇಶಗಳಲ್ಲಿ ಯಾವುದು ಕ್ರಿಶ್ಚಿಯನ್ ಮೂಲ ಧರ್ಮ ಅದನ್ನು ಅಲ್ಲೇ ಏನಪ್ಪ ಅಂದ್ರೆ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಬೆಳೆದ ಅಲ್ಲಿ ಧರ್ಮ ಅದರ ಇಲ್ಲ ಅಂತಲ್ಲ, ಕ್ರಿಶ್ಚಿಯನಿಟಿ ಹೋಗಿಲ್ಲಲ್ಲೇ. ಆದರೆ ಇಸ್ಲಾಮಿಸ್ಟ್ ದೇಶಗಳಲ್ಲೇ ಧರ್ಮದ ಬೆನ್ನತ್ತೆ ಅಲ್ಲಿ ಏಕತೆ ಒಂದು ನೆಲೆಯಲ್ಲೇ ಅನೇಕ ವಿಷಯಗಳು ಇವತ್ತು ಏನಪ್ಪ ಅಂದ್ರೆ ಆಯಾ ದೇಶಗಳಲ್ಲೇ ಇವತ್ತು ಈ ಒಂದು ಡಿಕ್ಟೇಟರ್ ಅಂತ ನಾವು ಕರಿತೀವಿ ಅಥವಾ ಸರ್ವಾಧಿಕಾರದ ಸರ್ಕಾರಗಳು ಹೆಚ್ಚಾಗಿದ್ದಾವೆ, ಆರ್ಥಿಕವಾಗಿ ದುರ್ಬಲ ಆಗಿದ್ದಾವೆ ಅನ್ನೋದು ಅಷ್ಟೇ ಮುಖ್ಯದ. ಒಟ್ಟರಲ್ಲಿ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ
ಧರ್ಮ ಅನ್ನುವಂಥದ್ದು ಅಂಧಾಭಿಮಾನ ಆಗಬಾರ್ದು. ಅದು ನಮ್ಮನ್ನು ರಕ್ಷಿಸಿಕೊಂಡು ನಮ್ಮ ವೈಜ್ಞಾನಿಕತೆ ಬೆಳೆಸ್ಕೊಂಡು ಬದುಕನ್ನು ಬೆಳೆಸ್ಕೊಂಡು ಹೋಗುವಂಥದ್ದು, ಎಲ್ಲರೂ ಸಮಾನವಾಗಿ ಇರುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದು. ಹೀಗೆ ಮಾತಾಡಿದ್ರೆ ಇವ್ರು ನಗರ ನಕ್ಸಲೈಟ್ಗಳಪ್ಪ ಇವರು, ಅವ್ರ ಫಾಲೋವರ್ಸ್ ಅಂತ ಕರೀರಿ, ಏನು ತಪ್ಪಿಲ್ಲ. ಬಟ್ ಈ ದಿಶೆ ಚಿಂತನೆ ಮಾಡೋದು ಮುಖ್ಯದ. ಇವ್ರು ಹೇಳೋಂಥ ವಿಚಾರಗಳನ್ನ ನೀವು ಸಹಿತ ನಿಮ್ಮೊಂದಿಗೆ ಹಂಚ್ಕೊಂಡಿದ್ವಿ. ನಿಮಗೆ ಸರಿ ಸರಿ ಅನ್ರಿ, ತಪ್ಪು ಅನ್ರಿ, ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ನೋಡ್ತಾ ಇರಿ, ಮಾತಾಡ್ತಾ ಇರಿ, ಕಾಮೆಂಟ್ ಮಾಡ್ತಾಯಿರಿ, ಮತ್ತು ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ ಇದು ಇವತ್ತಿನ ವಿಷಯ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು.